ಅಕ್ಷು ಅವರು ಟ್ರಿಪಿಗೆ ಬರ್ತೀನಂತ ಅಂದಿದ್ರಲ್ವಾ, ಸೊ ಅವ್ರಿಗೆ ಒಂದು ಕಾಲ್ ಮಾಡಲ್ವಾ? ಸರಿ ಮಾಡು. ಓಕೆ. ಈ ಅಕ್ಷತಾ ಫೋನ್ ಮಾಡ್ತಾ ಇದ್ದಾಳೆ, ಸ್ಪೀಕರ್ ಹಾಕು. ಹಲೋ ಮಧು, ಟ್ರಿಪ್ಪಿಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ರಲ್ಲ, ನೀವೆಲ್ಲ ಬರ್ತಾ ಇದ್ದೀರಾ ತಾನೆ? ನಾನಾ? ಇಲ್ಲ, ನಮ್ಮ ಊರಲ್ಲಿ ಹಬ್ಬ ಇದೆ, ನಾನು ಊರಿಗೆ ಹೋಗ್ತಾ ಇದ್ದೀನಿ. ಯಾವಾಗ? ನಾಗರ ಪಂಚಮಿ. ಹಾ, ನೀವು ಬನ್ನಿ. ಹಾ, ನಾವಾ? ಹಾ, ನೀವೇ. ಏನೇ ನೀನು ಟ್ರಿಪ್ಪಿಗೆ ಹೋಗಿ ಎಂಜಾಯ್ ಮಾಡೋಣ ಅಂತ ಅಂದ್ರೆ ಹಳೆ ಕಾಲದವ್ರ ತರ ಹಬ್ಬ ಊರು ಅಂತ ಇದೆಯಲ್ಲ. ನೀವು ಸಿಟಿಲಿ ಬೆಳೆದಿರೋರು, ನಿಮ್ ಹಳ್ಳಿ ಸಂಪ್ರದಾಯ ಪದ್ಧತಿ ರೂಢಿ ಯಾವ್ದು ಗೊತ್ತಿರಲ್ಲ. ಒಂದ್ಸರಿ ನಮ್ ಹಳ್ಳಿಗ್ ಬನ್ನಿ, ಇಲ್ಲಿ ಆಚರಣೆ ಎಲ್ಲ ನೋಡಿ, ನಿಮ್ಗೆ ತುಂಬಾ ಖುಷಿ ಆಗುತ್ತೆ. ಹೌದು ಕಣೆ, ಒಂದ್ಸಲ ಆದ್ರೂ ಹಳ್ಳಿ ಫೆಸ್ಟಿವಲ್ ಎಕ್ಸ್ಪೀರಿಯನ್ಸ್ ತಗೊಳ್ಳೋಣ. ಪ್ಲೀಸ್ ಈ ಸಾರಿ ಆದ್ರೂ ನೀವ್ ಬರ್ಲೇಬೇಕು. ಹೋದ್ ಸಾರಿನೂ ಬರ್ಲಿಲ್ಲ. ಈ ಸಾರಿ ನಮ್ಮ ವಾತಾವರಣ, ನಮ್ ಹಳ್ಳಿದ ಎಲ್ಲಾ ನೋಡ್ಕೊಂತಿ ಬರ್ರಿ. ನಮ್ಮ ಹಳ್ಳಿ ಒಳಗೆ ಎಷ್ಟ್ ಚೆನ್ನಾಗಿ ಹಬ್ಬ ಮಾಡ್ತಾರ ಗೊತ್ತನ. ಈ ಸಾರಿ ಬರ್ಲೇಬೇಕು. ಅವಳು ಕೂಡ ಅಷ್ಟು ಖುಷ್ ಮಾಡ್ಕೊತಿದ್ದಾಳೆ, ನಿಮ್ಗೂ ಕೂಡ ಹೋಗಕ್ ಇಷ್ಟ ಇದೆ. ಸರಿ ಆಯ್ತು, ನಡಿ ಹೋಗೋಣ. ಸರಿ ಕಣೆ, ಬರ್ತೀವಿ. ಸರಿ, ನೀವ್ ರೆಡಿಯಾಗಿ ನಾನು ಮನೇಲಿ ಅಮ್ಮ ಹೇಳ್ತೀನಿ. ಮನುಷ್ಯರಿಗೆ ಹಾವು ಕಚ್ಚುತ್ತೆ ಅಲ್ವಾ? ಕಚ್ಚುತ್ತೆ, ಆದ್ರೆ ಮನುಷ್ಯರು ಹಾವು ಕಂಡಿದ್ ಕೂಡಲೇ ನಮಗ್ ಕಚ್ಚುತ್ತೆ ಅಂತ ಅನ್ಕೊಂಡು ಹಾವನ್ನ ಕೊಲ್ತಾರೆ. ಹಾಗೆ ಹಾವು ಕೂಡ ಮನುಷ್ಯ ನೋಡಿ ಭಯ ಬೆದ್ದು ಕಚ್ಚುತ್ತೆ ಅಷ್ಟೇ. ಹಾವುಗಳಿಗೆ ತೊಂದರೆ ಕೊಡೋದನ್ನ ಕಮ್ಮಿ ಮಾಡ್ಬೇಕು, ಹಾವುಗಳನ್ನ ಸಂರಕ್ಷಣೆ ಮಾಡ್ಬೇಕು. ಹೇಗಿತ್ತು ಹಬ್ಬ? ಎಲ್ರು ಎಂಜಾಯ್ ಮಾಡ್ತಾ? ನಾನಂತೂ ತುಂಬಾ ಎಂಜಾಯ್ ಮಾಡಿದೆ, ಸಖತ್ತಾಗಿತ್ತು. ಟ್ರಿಪ್ಪಿಗೆ ಹೋದ್ರು ಇಷ್ಟೊಂದು ಎಂಜಾಯ್ ಮಾಡ್ತಾ ಇತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಇಲ್ಲಿ ಬಂದಂತೂ ಸಖತ್ತಾಗಿ ಎಂಜಾಯ್ ಮಾಡ್ತಾ. ಐ ಆಮ್ ಸೋ ಹ್ಯಾಪಿ. ಬರೀ ಎಂಜಾಯ್ ಮಾಡಿದ್ರೆ ಅಷ್ಟು ಸಾಕಾಗಲ್ಲ, ಹಾವುಗಳನ್ನ ರಕ್ಷಣೆ ಮಾಡ್ಬೇಕು. ಬರೀ ನಾಗರ ಪಂಚಮಿ ದಿನ ನಾಗಪ್ಪಗ್ ಬಂದ ಭಕ್ತಿಯಿಂದ ಹಾಲೆರೆದ್ರ ಸಾಲಲ್ಲ, ಪ್ರತಿದಿನಾನು ಅಷ್ಟ ಭಕ್ತಿಯಿಂದನ ಪೂಜೆ ಮಾಡ್ಬೇಕು. ಮತ್ತ ಹಾವುಗಳನ್ನ ಹೊಡಿಯೋದು ಸಾಯಿಸೋದೆಲ್ಲ ಇಲ್ಲಿಗೆ ನಿಲ್ಲಿಸ್ಬೇಕು.